ಹಾಗಾಗಿ ಇವತ್ತೇನು ಇಡೀ ರಾಜ್ಯ ವ್ಯಾಪ್ತಿ ನಾನು ಪ್ರವಾಸವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದೆ. ಅಲ್ಲಿ ನಾನು ಗಮನಿಸಿದಂತ ಒಂದು ಸೂಕ್ಷ್ಮ ಅಂಶ ಏನಂದ್ರೆ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಹರೀಶ್ ಗೌಡ್ರು ಇವತ್ತು ಶಾಸಕರಿದ್ದಾರೆ. ಯಾರ್ಯಾರು ಇವತ್ತು ಶಾಸಕರಿದ್ದಾರೆ, ಬಹುಶಃ ಅವರಿಗೆ ಸದನದಲ್ಲಿ ಹೋದಂತ ಸಂದರ್ಭದಲ್ಲೋ ಅಥವಾ ಬೇರೆ ಇನ್ನೆಲ್ಲೋ ಯಾವುದೋ ವೇದಿಕೆಗಳು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷದ ಜನಪ್ರತಿನಿಧಿಗಳ ಜೊತೆ ವೇದಿಕೆಗಳು ಹಂಚ್ಕೊಂಡಂತ ಸಂದರ್ಭದಲ್ಲಿ ಪ್ರಸ್ತಾಪ ಆಗ್ತಕ್ಕಂಥದ್ದು ಒಂದಷ್ಟು ಅಂಶಗಳೇನಪ್ಪಾ ಅಂದ್ರೆ, ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಹೇಳ್ತಾರೆ, ದುರ್ಬಿನ್ನ ಕುಡ್ಕೋದ್ರು ಕೂಡ ನಮ್ಮ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ಚಿನ್ನದಂತ ಕಾರ್ಯಕರ್ತರು ಪಡೆದಿರ್ತಕ್ಕಂಥ ಜನತಾದಳ ಪಕ್ಷದ ನಾಯಕರುಗಳು ನೀವೆಲ್ಲರೂ ಧನ್ಯ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ಏನ್ ಹೇಳ್ತಾರೆ. ಬಹುಶಃ ಅದು ನಾನು ಕಂಡಾರೆ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಭಿಲಾಷೆಗಳು, ಫಲಾಪೇಕ್ಷೆಗಳು, ನಿರೀಕ್ಷೆಗಳಿಲ್ದಿರ ಜನತಾದಳ ಪಕ್ಷ ಇರಬೇಕು. ಜನತಾದಳ ಪಕ್ಷ 25 ವರ್ಷ ಬೆಳ್ಳಿ ಹಬ್ಬ ಏನು ಆಚರಣೆ ಮಾಡಿದೆ, ಮತ್ತೆ ಮುಂದೊಂದು ದಿನ ಸುವರ್ಣ ಮಹೋತ್ಸವ ಅಂದ್ರೆ 50 ವರ್ಷ ಕನಿಷ್ಠ ಪಕ್ಷ ಇನ್ 25 ವರ್ಷಕ್ಕೆ ಒಂದು ಭದ್ರವಾದಂತ ಬುನಾದಿಯನ್ನ ನಾವೆಲ್ಲರೂ ಹಾಕ್ತೇವೆ. ನಾವೆಂತ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧ ಇದ್ದೇವೆ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರು ಎಲ್ಲೋದ್ರೂ ಕೂಡ ನಮ್ಗೆ ಆತ್ಮವಿಶ್ವಾಸವನ್ನ ತುಂಬಿಸ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ಚಿನ್ನದಂತ ಕಾರ್ಯಕರ್ತರಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಸಾರಾ ಮಹೇಶ್ ಅಣ್ಣ ಅವ್ರು ಇರ್ಬೋದು, ಹರೀಶ್ ರವ್ರು ಇರ್ಬೋದು, ಅಶ್ವಿನ್ ರವ್ರು ಇರ್ಬೋದು, ನಮ್ಮ ಕೃಷ್ಣ ನಾಯಕರವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ನಾಯಕರು ನಿಮಗೆ ಇವತ್ತು ಈ ವೇದಿಕೆ ಮೇಲೆ ಒಂದು ಮಾತನ್ನ ಬಹಳ ಗಟ್ಟಿಯಾಗಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನ ವಿಧಾನಸಭಾ ಚುನಾವಣೆಗೆ ಆರಿಸ್ತಕ್ಕಂಥದಕ್ಕೆ, ನಮ್ಮನ್ನ ಸಂಸತ್ ಚುನಾವಣೆಗೆ ಆರಿಸಿ ಕಳಿಸ್ತಕ್ಕಂಥದಕ್ಕೆ ನಿಮ್ಮ ಶ್ರಮ, ನಿಮ್ಮ ದುಡಿಮೆ ಎಷ್ಟಿದೆ ಅಂತಕ್ಕಂಥದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಇವತ್ತು ಈ ವರ್ಷ ವಿಶೇಷವಾಗಿ ನಮಗೆ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಒಳಗಡೆ ದಮ್ಮು ತಾಕತ್ತು ಅಂತ ಪಾಪ ನಿಂತ್ಕೊಂಡು ಸದನದೊಳಗಡೆ ಮಾತನಾಡ್ತಕ್ಕಂಥದ್ದು ಬೇಡ. ನಿಮಗೆ ಒಳಗಡೆ ಏನಾದ್ರೂ ಆತ್ಮವಿಶ್ವಾಸ ಅಂತಕ್ಕಂಥದ್ದಿದ್ರೆ, ನೀವೇನಾದ್ರೂ ಈ ಸರ್ಕಾರ ಬಂದ ನಂತರ ಜನರಿಗೆ ಏನಾದ್ರೂ ಒಂದಷ್ಟು ಒಳ್ಳೇದು ಮಾಡಿದೀವಿ ಅಂತಕ್ಕಂಥದ್ದು ನಿಮ್ಮಲ್ಲೇನಾದ್ರೂ ಭಾವನೆಗಳಿದ್ರೆ ಈ ಕೂಡ್ಲೆ ಗ್ರಾಮ ಪಂಚಾಯತಿ ಚುನಾವಣೆ ನಡಿಬೇಕು. ನೀವ್ಯಾರು ತಡೆಯಕ್ಕಾಗೋದಿಲ್ಲ. ಈಗಾಗಲೇ ಬೆಂಗಳೂರಿನ ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ದಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಈಗ ಚುನಾವಣೆ ನಡೆಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬಹಳ ದಿನ ತಳ್ಳಕ್ಕಾಗೋದಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನೀವು ಎದುರಿಸಲೇಬೇಕು, ನಾವು ನೀವು ಎದುರಿಸಲೇಬೇಕು. ಅದಕ್ಕೆ ಸಜ್ಜಾಗೋಣ. ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮನ್ನ MP MLAಗಳಾಗಿ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ಇಡೀ ಜನತಾದಳ ಪಕ್ಷದ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ನಿಂತು ನಿಮ್ಮ ಕೈಗೆ ಅಧಿಕಾರವನ್ನ ಕೊಡಿಸ್ತಕ್ಕಂಥ ವರ್ಷ ಇವತ್ತು 2026ರ ಒಂದು ಗಡಿಯಲ್ಲಿ ಬಂದೇ ನಿಂತಿದ್ದೇವೆ. ನಿಮ್ಮ ಮೂಲಕ ಇವತ್ತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲರೂ ಸೇರಿ ಈ ಒಂದು ರಾಜ್ಯವನ್ನ ಕಟ್ಟತಕ್ಕಂತ ಒಂದು ಪ್ರಯತ್ನವನ್ನ ನಿಮ್ಮ ಮೂಲಕ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಬಹಳಷ್ಟು ಜನ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತೀರಿ. ಬಹುಶಃ ಕಳೆದ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಹರೀಶ್ ರವ್ರು ಇರ್ಬೋದು, ಮಹೇಶ್ ಅಣ್ಣ ಅವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಸರಿ ಸುಮಾರು 440 ಕೋಟಿ ರೂಪಾಯಿಯಷ್ಟು ಇಡೀ ಜಿಲ್ಲೆನಲ್ಲಿ ಯಾವ ಒಂದು ಸಹಕಾರಿ ಸಂಘದಲ್ಲಿ, ಯಾವ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಮ ರೈತರು ಸಾಲವನ್ನು ತಗೊಂಡಿದ್ರೆ, ಬಹುಶಃ ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದು ಬೇಡ, ಇಡೀ ದೇಶದಲ್ಲಿ ಯಾರಾದ್ರೂ ರೈತರ ಸಂಕಷ್ಟವನ್ನ ಕಣ್ಣಾರೆ ನೋಡಿ ಅರ್ತು ಒಳಗಡೆ ಒಂದು ದೃಢ ಸಂಕಲ್ಪ ಮಾಡುವ ಮೂಲಕ 2018ರಲ್ಲಿ ನನಗೆ ಇನ್ನೂ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ಮೈಸೂರಿನಲ್ಲಿ ಕುಮಾರ ಪರ್ವವನ್ನ ಪ್ರಾರಂಭ ಮಾಡಿದ್ರಿ. ಆ ಕುಮಾರ ಪರ್ವವನ್ನ ಪ್ರಾರಂಭ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ತಾಯಿಯ ಒಂದು ಆಶೀರ್ವಾದವನ್ನ ಪಡೆದು 113 ಸ್ಥಾನವನ್ನ ಈ ರಾಜ್ಯದ ಜನತೆ ನನಗೆ ನೀಡಿದಂತ ಸಂದರ್ಭದಲ್ಲಿ ನಾನು ಸಂಪೂರ್ಣ ರೈತರ ಸಾಲವನ್ನ ಮನ್ನಾ ಮಾಡ್ತೇನೆ ಅಂದ್ರು. ಆದ್ರೆ ಕುಮಾರಣ್ಣನಿಗೆ ಬಂದಂತದ್ದು ಕೇವಲ 37 ಸ್ಥಾನ. ಸಮ್ಮಿಶ್ರ ಸರ್ಕಾರದಲ್ಲಿದ್ರು, ಬಹಳ ಸುಲಭವಾಗಿ ಹೇಳಬಹುದಾಗಿತ್ತು ನನಗೆ 113 ಸ್ಥಾನ
ದೊರಕಿಲ್ಲ, ನಾನು ಯಾವ ರೀತಿ ರೈತರ ಸಾಲ ಮನ್ನಾ ಮಾಡಲಿ ಅಂತ. ಯಾಕಂದ್ರೆ ಪಾಪ ಇವತ್ತು ನೋಡ್ತಾ ಇದ್ದೀರಿ ಪರಿಸ್ಥಿತಿಗಳು. ನಾ ಬತ್ತೀನಿ 5 ಗ್ಯಾರಂಟಿಗಳ ಕತೆಗೆ. 25,000 ಕೋಟಿ ಕೇವಲ 14 ತಿಂಗಳಲ್ಲಿ, 25,000 ಕೋಟಿ. ಇವತ್ತೊಂದು ಮಾತು ಹೇಳಬೇಕಾಗ್ತದೆ. ಇಂದಿನ ಈ ರಾಜ್ಯದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು, ನನಗೆ ಅವರ ವಯಸ್ಸಿನ ಮೇಲೆ, ಅವರ ರಾಜಕಾರಣದ ಅನುಭವದ ಮೇಲೆ ಅಪಾರವಾದಂತ ಗೌರವ ಇದೆ. ಆದ್ರೆ ಒಂದು ವಾಸ್ತವಾಂಶವನ್ನ ಹೇಳಬೇಕಾಗ್ತದೆ. ಯಾಕೆಂದ್ರೆ ಇರ್ತಕ್ಕಂಥ ವಾಸ್ತವಾಂಶವನ್ನ ಮಾತನಾಡ್ತಕ್ಕಂಥದಕ್ಕೆ ಯಾರು ಕೂಡ ಅಂಜಬಾರದು. ಇವತ್ತು ನಮ್ಮ ರಾಜ್ಯ ಸರಿಸುಮಾರು 7,64,000 ಕೋಟಿಯಷ್ಟು ಸಾಲ ಮಾಡಿದೆ. ಹತ್ತತ್ರ 2013 ಮತ್ತೆ 2018 ಇವತ್ತಿನ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಆಡಳಿತವನ್ನ ಮಾಡಿದ್ರು. ಇವತ್ತು 3 ವರ್ಷ ಸೇರಿ, ಅಂದಿನ 5 ವರ್ಷ ಸೇರಿ 5 ಲಕ್ಷ ಕೋಟಿ, 7,64,000 ಕೋಟಿಯಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಸರ್ಕಾರಗಳು, ಬೇರೆ ಬೇರೆ ನಾನಾ ನಾಯಕರುಗಳು ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಆದ್ರೆ ಕೇವಲ 5, 3, 8 ವರ್ಷ, 8 ವರ್ಷದಲ್ಲಿ 5 ಲಕ್ಷ ಕೋಟಿ ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಸಾಲದ ಹೊರೆ ಪ್ರತಿನಿತ್ಯ ಇವತ್ತು 300 ಕೋಟಿಗಿಂತ ಹೆಚ್ಚು ಸಾಲದ ಹೊರೆ ಇವತ್ತು ನಮ್ಮ ಹೆಗಲ ಮೇಲೆ ಕಟ್ತಾ ಇದ್ದಾರೆ. ಅದನ್ನ ತೀರಿಸ್ತಕ್ಕಂಥವ್ರು ಯಾರು? ನೀವುಗಳೇ ತೀರಿಸಬೇಕು, ನಾವುಗಳೇ ತೀರಿಸಬೇಕು. ತೆರಿಗೆ ಮೂಲಕ ಕಟ್ಟತಕ್ಕಂಥ ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಲೂಟಿ ಆಗ್ತಾ ಇದೆ. ಇಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನನ್ನ ಮುಂದೆ ಕೂತಿದ್ದಾರೆ. ವಿಧಾನಸೌಧದಲ್ಲಿ ಇತ್ತೀಚೆಗೆ ಒಂದು ನಿರ್ಬಂಧವನ್ನು ಹಾಕಿದ್ದಾರೆ. ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಪತ್ರಿಕೋದ್ಯಮ ಇವತ್ತು ನಮ್ಮ ಸಂವಿಧಾನದ 4ನೇ ಅಂಗ ಅಂತಕ್ಕಂಥದ್ದನ್ನ ನಾವು ಭಾವಿಸಿದ್ದೇವೆ. 1977 ಅಂದಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿರವರು ಒಂದು ತುರ್ತು ಪರಿಸ್ಥಿತಿಯನ್ನ ಏರಿದ್ರು, ನಮ್ಮ ಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. 50 ವರ್ಷ ಆಯ್ತು ಇವತ್ತಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ. ಇವತ್ತು ಏನು ನಮಗೆ ಕಾಂಗ್ರೆಸ್ನವರು ಬಳುವಳಿಯಾಗಿ ಪತ್ರಿಕೋದ್ಯಮ ಮಾಧ್ಯಮದ ಸ್ನೇಹಿತರು ಕೊಡ್ತಾ ಇದ್ದಾರೆ ಅಂದ್ರೆ, ಆ 50 ವರ್ಷದ ಸುವರ್ಣ ಮಹೋತ್ಸವವನ್ನ, ಆ ಕರಾಳ ದಿನವನ್ನ ಇವತ್ತು ಕರ್ನಾಟಕದಲ್ಲಿ ಇವತ್ತೇನು ಮತ್ತೊಂದು ಎಮರ್ಜೆನ್ಸಿ 2.0 ಅನ್ನ ಡಿಕ್ಲೇರ್ ಮಾಡತಕ್ಕಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಈ ರಾಜ್ಯ ಸರ್ಕಾರ ಒಡ್ಡಿದ್ದಾರೆ ಅಂದ್ರೆ, ವಿಧಾನಸೌಧದ ಒಳಗಡೆ ನಡೀತಕ್ಕಂಥ ಅವ್ಯವಹಾರಗಳಿದೆಯಲ್ಲ, ಭ್ರಷ್ಟಾಚಾರ ಇದೆಯಲ್ಲ, ಲೋಪದೋಷಗಳಿದೆಯಲ್ಲ, ಅವೆಲ್ಲ ಮುಚ್ಚಿಟ್ಕೊಳ್ಬೇಕಲ್ಲ. ಅದಕ್ಕೆ ಇವತ್ತು ಮಾಧ್ಯಮದವ್ರ ಮೇಲೆ ನಿರ್ಬಂಧ ಏರವ್ರೆ. ವಿಧಾನಸೌಧದ ಕಟ್ಟಡದ ಒಳಗಡೆ ಇಷ್ಟು ವರ್ಷಗಳ ಕಾಲ ಮಾಧ್ಯಮದವರು ಬಂದು ಸುದ್ದಿಯನ್ನ ಇವತ್ತು ಈ ರಾಜ್ಯದ ಜನತೆಗೆ ಬಿತ್ತರಿಸ್ತಾ ಇದ್ರು. ಅಂತ ಮಾಧ್ಯಮದವ್ರ ಮೇಲೂ ಕೂಡ ಇವತ್ತು ನಿರ್ಬಂಧವನ್ನ ಏರಿದ್ದಾರೆ ಅಂದ್ರೆ, ಇವತ್ತು ಈ ರಾಜ್ಯ ಸರ್ಕಾರ ಎಂತ ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ನ ಇವತ್ತು ಬಹುಶಃ ಇದೊಂದು ಸಣ್ಣ ಉದಾಹರಣೆಯಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತದೆ.